ಬೆಳಿಗ್ಗೆ ರಂಗ ಸೋಫಾದ ಮೇಲೆ ಮಲಗಿಕೊಂಡು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಿರ್ತಾನೆ. ಅಯ್ಯೋ, ಈ ರೀಲ್ ನೋಡಿದ್ರೆ ಮಾತ್ರ ನನ್ನ ಜೀವನದಲ್ಲಿ ಮೋಟಿವೇಶನ್ ಬರುತ್ತೆ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು ಅಂತ ನೆನ್ನೆ ಡಿಸೈಡ್ ಮಾಡಿದ್ದೆ. ಆದ್ರೆ ಈಗಾಗ್ಲೇ 3 ಗಂಟೆ ರೀಲ್ಸ್ ನೋಡಿದೀನಿ. ಪರವಾಗಿಲ್ಲ, ಮನಸ್ಸಿಗೆ ಎಕ್ಸಸೈಸ್ ಆಗಿದೆ. ಜನರು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ತಾರೆ. ನಾನ್ ಫೋನ್ ಹಿಡಿದು ತಂಬ್ ಬಿಲ್ಡ್ ಮಾಡ್ತಿದ್ದೀನಿ. ರಂಗ, ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ಯೋ? ಎದ್ದು ಕೆಲ್ಸ ಮಾಡು. ಮನೆಯಲ್ಲಿ ಒಂದು ಕೆಲ್ಸಕ್ಕೂ ಕೈ ಹಾಕಲ್ಲ. ಊಟ ಮಾಡೋಕ್ ಮಾತ್ರ ಸಮಯಕ್ ಬರ್ತೀಯ. ನಾನ್ ನಿನ್ ವಯಸ್ಸಿನಲ್ಲಿದ್ದಾಗ ಮನೆ ಕೆಲಸ, ಹೊಲ್ದ್ ಕೆಲ್ಸ ಎಲ್ಲ ಮಾಡ್ತಿದ್ದೆ. ನೀನ್ ಮಾತ್ರ ಮೊಬೈಲ್ ಹಿಡ್ಕೊಂಡ್ ಕೂತಿದ್ಯಾ. ನಿನಗ್ ಮೊಬೈಲ್ ಕೊಟ್ಟಿದ್ದು ಒಳ್ಳೇದೋ ಕೆಟ್ಟದ್ದು ನನಗೇ ಅರ್ಥ ಆಗ್ತಿಲ್ಲ. ಅಮ್ಮ, ಮೊಬೈಲ್ನಿಂದ ತುಂಬಾ ನಾಲೆಜ್ ಸಿಗುತ್ತೆ. ನಾನ್ ಸುಮ್ನೆ ರೀಲ್ಸ್ ನೋಡ್ತಿಲ್ಲ, ಎಜುಕೇಶನಲ್ ಕಾಂಟೆಂಟ್ ನೋಡ್ತಿದ್ದೀನಿ. ಎಜುಕೇಷನಲ್ ಕಂಟೆಂಟ್ನ ಈಗಷ್ಟೇ ನೀನು ಬೆಕ್ಕು ಯಾಕೆ ಮನುಷ್ಯನನ್ನು ನೋಡಿ ಓಡ್ ಹೋಗುತ್ತೆ ಅಂತ ವಿಡಿಯೋ ನೋಡ್ತಿದ್ದೆ. ಅದು ಕೂಡ ನಾಲೆಜ್ ಅಮ್ಮ. ಜೀವನದಲ್ಲಿ ಯಾವ ವಿಷಯ ನಾಲೆಜ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ನಿನ್ ಮಾತ್ ಕೇಳಿದ್ರೆ ನನ್ ತಲೆನೇ ನಾಲೆಜ್ ಕಳ್ಕೊಳತ್ತೆ. ರಂಗ, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನಮ್ಮ, ಮನೆ ಖಾಲಿ ಮಾಡ್ಬೇಕಾ? ಅಲ್ಲ, ನನ್ ಫೋನ್ ತಗೊಳ್ತೀಯಾ? ಅದಕ್ಕಿಂತ ದೊಡ್ಡ ವಿಷಯ. ನನ್ನನ್ನ ಮನೆ ಬಿಟ್ಟು ಹೊರಗಾಗ್ತೀಯಾ? ಅಯ್ಯೋ, ನಾಳೆ ನಿನ್ನನ್ನು ಹುಡುಗಿ ನೋಡಕ್ಕೆ ಬರ್ತಿದ್ದಾರೆ. ಏನು? ನನ್ನನ್ನ? ಯಾಕೆ? ನಾನೇನ್ ತಪ್ಪು ಮಾಡ್ದೆ? ಮದ್ವೆ ಮಾಡ್ಕೊಳ್ಳೋದು ತಪ್ಪಲ್ಲ ರಂಗ. ಆದ್ರೆ ಇಷ್ಟು ಬೇಗ ಯಾಕೆ? ನಾನಿನ್ನೂ ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ. ನಿನ್ ಮೆಂಟಲಿ ಯಾವಾಗ್ಲೂ ಪ್ರಿಪೇರ್ಡ್ ಆಗಿರೋದೇ ಇಲ್ಲ. ಬೆಳಗ್ಗೆ ಎದ್ದಾಗ ಸ್ಲೀಪಿ, ಮಧ್ಯಾಹ್ನ ಹಂಗ್ರಿ, ಸಂಜೆ ಲೇಜಿ, ರಾತ್ರಿ ಫೋನ್. ಇವೆಲ್ಲ ಮುಗಿಯುವಷ್ಟ್ರಲ್ಲಿ ವರ್ಷ ಹೋಗುತ್ತೆ. ಅಮ್ಮ, ನನ್ಗಿನ್ನೂ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಬೇಕು. ಯೋಚ್ನೆ ಮಾಡು. ಯಾರೂ ಬೇಡ ಅಂತ ಹೇಳಲ್ಲ. ಆದ್ರೆ ಜೀವನದಲ್ಲಿ ಕೆರಿಯರ್ ಜೊತೆಗೆ ಫ್ಯಾಮಿಲಿ ಕೂಡ ಬೇಕು. ಆದ್ರೆ ಹುಡುಗಿ ನನ್ನನ್ನ ಇಷ್ಟಪಡ್ದಿದ್ರೆ? ಅದು ಅವಳ ಡಿಸಿಷನ್. ಅದೇ ಭಯ ಅಮ್ಮ. ನಾನವಳನ್ನ ರಿಜೆಕ್ಟ್ ಮಾಡೋದು ಬೇರೆ, ಅವಳು ನನ್ನನ್ನ ರಿಜೆಕ್ಟ್ ಮಾಡೋದು ತುಂಬಾ ಡೇಂಜರಸ್. ರಂಗ ತಕ್ಷಣ ತನ್ನ ಫ್ರೆಂಡ್ ಮಂಜನಿಗೆ ಫೋನ್ ಮಾಡ್ತಾನೆ. ಮಂಜಾ, ತಕ್ಷಣ ಮನೆಗ್ ಬಾ, ಇಮರ್ಜೆನ್ಸಿ. ಸ್ವಲ್ಪ ಸಮಯದ ನಂತರ ಮಂಜ ಬರುತ್ತಾನೆ. ಏನಾಯ್ತು? ನಿಮ್ ಮುಖ ನೋಡಿದ್ರೆ ಊರಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದಾಗ ಕಾಣ್ತಿದೆ. ನಾಳೆ ನನ್ನನ್ನ ಹುಡುಗಿ ನೋಡೋಕೆ ಬರ್ತಿದ್ದಾರೆ. ಅಯ್ಯೋ, ನಿನ್ನ ಪರಿಸ್ಥಿತಿ ನೋಡಿದ್ರೆ ಹುಡುಗಿಗೆ ಸಿಂಪತಿ ಬೇಕಾಗ್ಬೋದು. ನೀನ್ ನನ್ ಫ್ರೆಂಡ್ ಅಲ್ವಾ? ಹೌದು. ಹಾಗಿದ್ರೆ ಹೆಲ್ಪ್ ಮಾಡು. ಖಂಡಿತ. ಮೊದ್ಲು ನಿನ್ ಸ್ಟ್ರೆಂತ್ಸ್ ಏನು ಅಂತ ನೋಡೋಣ. ನಾನು ಚೆನ್ನಾಗಿ ಮಾತಾಡ್ತೀನಿ. ಅದು ವೀಕ್ನೆಸ್. ನಾನು ತುಂಬಾ ಇಂಟೆಲಿಜೆಂಟ್. ಅದಕ್ಕೆ ಪ್ರೂಫ್. ನಾನು ಎಂಜಿನಿಯರಿಂಗ್ ಪಾಸ್ ಆಗಿದ್ದೀನಿ. ಅದು ನಿನ್ ಕಾಲೇಜ್ಗೆ ಪ್ರೂಫ್, ನಿನಗಲ್ಲ. ನಾನು ಹ್ಯಾಂಡ್ಸಮ್. ಇದು ಇಮ್ಯಾಜಿನೇಷನ್. ಮತ್ತೆ ನನ್ನಲ್ಲಿ ಏನಿದೆ? ನಿನ್ನಲ್ಲೊಂದು ವಿಶೇಷ ಟ್ಯಾಲೆಂಟ್ ಇದೆ. ಏನು? ನೀನ್ ಏನೂ ಮಾಡದೆ ಒಂದು ದಿನವನ್ನ ಸಂಪೂರ್ಣ ಕಳೆಯಬಲ್ಲೆ. ರಂಗ ಕೋಪದಿಂದ ಅವನನ್ನು ನೋಡುತ್ತಾನೆ. ಅದೇ ಟ್ಯಾಲೆಂಟ್ನನ್ನ ಹುಡುಗಿಗೆ ಪಾಸಿಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಮುಂದಿನ ದಿನ ರಂಗ ಮಿರರ್ ಮುಂದೆ ನಿಂತಿರುತ್ತಾನೆ. ಓಕೆ ರಂಗ, ಕಾಮ್ ಆಗಿರೋ. ಇದು ಇಂಟರ್ವ್ಯೂ ಅಲ್ಲ, ಇದು ಮ್ಯಾರೇಜ್ ಮೀಟಿಂಗ್. ಆದ್ರೆ ಎರಡರಲ್ಲೂ ಒಂದು ಕಾಮನ್ ಥಿಂಗ್ ಇದೆ. ಎದುರ್ನವರು ನಿನ್ನನ್ನ ಜಡ್ಜ್ ಮಾಡ್ತಾರೆ. ಮಂಜಾ, ಈ ಹೇರ್ ಸ್ಟೈಲ್ ಹೇಗಿದೆ? ಸ್ಮಾರ್ಟ್ನಾ? ಸ್ಮಾರ್ಟ್ ಅಲ್ಲ, ಕರೆಂಟ್ ಶಾಕ್ ಹೊಡೆದಾಗಿದೆ. ನೀನು ಏನೂ ಗೊತ್ತಿಲ್ಲ, ಇದು ಮಾಡರ್ನ್ ಹೇರ್ ಸ್ಟೈಲ್. ಮಾಡರ್ನ್ ಅಂದ್ರೆ ಹೀಗೇನಾ? ನಿನ್ ಕೂದಲು 3 ದಿಕ್ಕಿಗೆ ಹೋಗ್ತಿದೆ. ನಂದಿನಿ ಅವಳ ಅಪ್ಪ ಅಮ್ಮ ಮನೆಗೆ ಬರುತ್ತಾರೆ. ರಂಗನ ಅಮ್ಮ ಎಲ್ಲರನ್ನೂ ಸ್ವಾಗತಿಸುತ್ತಾಳೆ. ಬನ್ನಿ ಬನ್ನಿ, ತುಂಬಾ ದೂರದಿಂದ ಬಂದಿದ್ದೀರಾ. ರಂಗ, ಬಾ ಇಲ್ಲಿ. ರಂಗ ನಿಧಾನವಾಗಿ ಬರ್ತಾನೆ. ಅಷ್ಟರಲ್ಲಿ ನಂದಿನಿ ರಂಗನನ್ನು ನೋಡ್ತಾಳೆ. ಅವಳ ಮುಖದಲ್ಲಿ ಸರ್ಪ್ರೈಸ್. ರಂಗ ರಂಗ ಕೂಡ ಅವಳನ್ನು ನೋಡಿ ಶಾಕ್.
ನಂದಿನಿ, ನೀನಾ? ನಿಮ್ಗೆ ಮೊದ್ಲೇ ಪರಿಚಯ ಇದೆಯಾ? ಪರಿಚಯ ಏನತ್ತೆ, ನಾವು ಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ಸ್. ಇವನು ನನ್ನ ಹತ್ರ ಕುತ್ಕೊಂಡು ಪ್ರತಿದಿನ ಹೋಮ್ವರ್ಕ್ ಕಾಪಿ ಮಾಡ್ತಿದ್ದ. ಅದು ಸಂಪೂರ್ಣ ಸುಳ್ಳು. ಹಾಗಾದ್ರೆ ನನ್ನ ನೋಟ್ಬುಕ್ನಲ್ಲಿ ನಿನ್ನ ಹ್ಯಾಂಡ್ ರೈಟಿಂಗ್ ಯಾಕಿತ್ತು? ಅದು ಎಜುಕೇಶನಲ್ ಕೋಆಪರೇಷನ್. ನೀನ್ ಬರೀತಿದ್ದೆ, ನಾನ್ ನೋಡ್ತಿದ್ದೆ. ಇಬ್ರಿಗೂ ಬೆನಿಫಿಟ್. ಬೆನಿಫಿಟ್ ನಿನಗಷ್ಟೆ. ಅದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಯ್ಯೋ, ನೀವು ಸ್ಕೂಲ್ ಫ್ರೆಂಡ್ಸ್ ಅಂತ ಗೊತ್ತಿರ್ಲಿಲ್ಲ. ರಂಗ ಹೇಗಿದ್ ಸ್ಕೂಲ್ನಲ್ಲಿ? ಅಮ್ಮ, ಹೇಳೋಕ್ ಶುರು ಮಾಡಿದ್ರೆ ಒಂದಿನ ಸಾಲಲ್ಲ. ಅದು ಬೇಡ ನಂದಿನಿ. ಪಾಸ್ಟ್ ಇಸ್ ಪಾಸ್ಟ್. ನಾವು ಈಗ ಮೆಚೂರ್ ಆಗಿದ್ದೀವಿ. ನೀನು ಮೆಚೂರ್ ಆಗಿದ್ದೀಯಾ? ಹಾ, ಖಂಡಿತ. ಇವತ್ತಿಗೂ ಲಂಚ್ ಬಾಕ್ಸ್ ಮರ್ತು ತರ್ತೀಯಾ? ಸ್ಕೂಲ್ನಲ್ಲಿ ಟೀಚರ್ ಹೋಮ್ವರ್ಕ್ ಕೇಳಿದಾಗ ನನ್ ನೋಟ್ಬುಕ್ ಮನೇಲಿ ಇದೆ ಅಂತ ಹೇಳ್ತಿದ್ದೆ. ನೋಟ್ಬುಕ್ ನಿನ್ ಬ್ಯಾಗ್ ಒಳಗೆ ಇರುತ್ತಿತ್ತು. ರಂಗ, ನಿನ್ ಪಾಸ್ಟ್ ತುಂಬಾ ಡೇಂಜರಸ್ ಇದೆ. ನೀನ್ ಸುಮ್ನಿರೋ, ಇಲ್ಲ ಅಂದ್ರೆ ನಿನ್ ಪಾಸ್ಟ್ ಕೂಡ ಹೇಳ್ತೀನಿ. ನಾನೇನೂ ಕೇಳಿಲ್ಲ. ನಾನಿಲ್ಲೇ ಇಲ್ಲ. ನಂದಿನಿ ಮತ್ತು ರಂಗ ಮಾತ್ರ ಮಾತನಾಡಲು ಟೆರೇಸ್ಗೆ ಹೋಗುತ್ತಾನೆ. ನಿಜ ಹೇಳು ರಂಗ, ನೀನಿನ್ನೂ ಹಳೇ ತರನೇ ಇದ್ದೀಯಾ? ಇಲ್ಲ, ತುಂಬಾ ಬದ್ಲಾಗಿದ್ದೀನಿ. ಹೇಗೆ? ಮೊದ್ಲು ದಿನಕ್ಕೆ 5 ಗಂಟೆ ಫೋನ್ ನೋಡ್ತಿದ್ದೆ. ಈಗ 4 ಗಂಟೆ ಮಾತ್ರ. ನಂದಿನಿ ನಗುತ್ತಾಳೆ. ನೀನ್ ನಗ್ಬೇಡ, ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸರಿ, ನಿಜವಾಗಿ ಹೇಳು, ಮದುವೆ ಬಗ್ಗೆ ನಿನಗೇನ್ ಅನ್ಸುತ್ತೆ? ರಂಗ ಸ್ವಲ್ಪ ಯೋಚಿಸ್ತಾನೆ. ನನಗೆ ಮದುವೆ ಬಗ್ಗೆ ಭಯ ಇಲ್ಲ, ಆದ್ರೆ ಜೀವನದ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಅಂತ ಅನ್ಸುತ್ತೆ. ಇಬ್ರು ಒಟ್ಟಿಗೆ ಇದ್ದಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಕಷ್ಟ ಬಂದಾಗ ಸಪೋರ್ಟ್ ಮಾಡ್ಬೇಕು. ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅಂತಿಲ್ಲ, ಆದ್ರೆ ಆನೆಸ್ಟ್ ಆಗಿರ್ಬೇಕು. ಈ ಮಾತು ಕೇಳಿದ್ರೆ ನೀನ್ ನಿಜವಾಗಿಯೂ ಬದ್ಲಾಗಿದ್ದೀಯಾ ಅನ್ಸುತ್ತೆ. ಅಂದ್ರೆ ನನ್ ಚಾನ್ಸ್ ಇದೆಯಾ? ಇದೆ. ಮಂಜಾ, ನಾನು ಗೆದ್ದೆ. ಹಾಗಾದ್ರೆ ಪಾರ್ಟಿ. ಎಲ್ರೂ ಕುಳಿತಿರ್ತಾರೆ. ನಂದಿನಿಯ ಅಪ್ಪ ರಂಗನ ಕಡೆ ನೋಡಿ ಹೇಳುತ್ತಾರೆ, ರಂಗ, ನಮ್ ಮಗಳಿಗೆ ನಿನ್ ಜೊತೆ ಮೊದ್ಲೇ ಪರಿಚಯ ಇದೆ. ನಿನ್ ಬಗ್ಗೆ ಅವಳು ಚೆನ್ನಾಗ್ ಗೊತ್ತಿದೆ. ನಿನಗವಳ ಬಗ್ಗೆ ಏನನ್ಸತ್ತೆ? ಹಾ, ನಾವು ಸ್ಕೂಲ್ನಲ್ಲಿ ಸ್ನೇಹಿತರಾಗಿದ್ದೀವಿ. ಈಗ ಮತ್ತೆ ಭೇಟಿಯಾಗಿದ್ದೇವೆ. ಅವಳು ನನ್ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ನಾನು ಕೂಡ ಅವಳನ್ನ ಗೌರವಿಸ್ತೇನೆ. ಅವಳಿಗೆ ಒಪ್ಪಿಗೆ ಇದ್ದರೆ ನನಗೂ ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ಅಯ್ಯೋ ದೇವ್ರೆ, ನನ್ ಮಗನ ಮದುವೆ ಫಿಕ್ಸ್ ಆಯ್ತು. ಒಂದ್ ನಿಮಿಷ. ಮದುವೆ ಫಿಕ್ಸ್ ಆಗಿದೆ ಅಂದ್ರೆ ಊಟ ಯಾವಾಗ? ಏನು, ಮದುವೆ ಅಂದ್ರೆ ಊಟ ಮುಖ್ಯ ಅಲ್ವಾ? ನಿನ್ ಫ್ರೆಂಡ್ಶಿಪ್ನಿಂದ ನನ್ ಮದುವೆ ಕ್ಯಾನ್ಸಲ್ ಆಗ್ಬೋದು. ಅದಾಗೋದಿಲ್ಲ. ಯಾಕಂದ್ರೆ ನಾನು ಊಟದ ಮೆನು ನೋಡ್ಕೊಂಡಿದ್ದೀನಿ.